ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಾಪಿ ಪೇಸ್ಟ್ ಮಾಡೋ ಅರ್ನಿಂಗ್ಸ್ನ ಮಾಡ್ಬೋದು. ಅದು ಯಾವ ರೀತಿ ಅಂತ ನಿಮಗೆ ವಿತ್ ಪ್ರೂಫ್ ಜೊತೆಗೆ ತೋರಿಸ್ಕೊಡ್ತೀನಿ. ಮತ್ತೆ ಬಂದುಬಿಟ್ಟು ಫ್ರೆಂಡ್ಸ್, ಈ ಹಿಂದಿ ಚಾನಲ್ಸ್ಗಳಲ್ಲೆಲ್ಲ ಬಂದುಬಿಟ್ಟು ಈ ರೀತಿ ವೀಡಿಯೋಸ್ನ ಮಾಡಿಬಿಟ್ಟು ಅವರು ತುಂಬ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ. ಕನ್ನಡದಲ್ಲಿ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಕಮ್ಮಿ ಇದೆ ಈ ರೀತಿ ಚಾನಲ್ಸ್ಗಳು. ಅದರಿಂದ ನೀವು ಕೂಡ ಈ ರೀತಿ ಚಾನಲ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಕೂಡ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಚಾನಲ್ ಬಂದುಬಿಟ್ಟು ಬೇಗನೆ ಗ್ರೋ ಆಗುತ್ತೆ. ಓಕೆನಾ? ಹಾಗಿದ್ರೆ ಬನ್ನಿ ಯಾವ ಚಾನಲ್ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್? ಹಿಂದಿಯಲ್ಲಿ ನೀವು ತುಂಬ ಚಾನಲ್ಗಳನ್ನ ನೋಡಿರ್ಬೋದು, ಮೋಟಿವೇಶ್ನಲ್ ಕ್ವೈಟ್ಸ್ ಚಾನಲ್ಸ್ಗಳನ್ನ. ಯಾವ ರೀತಿ ಅಂದರೆ ವಿಡಿಯೋಸ್ ಜೊತೆಗೆ ನಾವು ಯಾವುದಾದ್ರೂ ಒಂದು ಮೋಟಿವೇಶ್ನಲ್ ಇದನ್ನು ಕ್ವೈಟ್ಸ್ಗಳನ್ನು ಹಾಕ್ತಾ ಹೋದರೆ ಅದು ಆ ರೀತಿ ವೀಡಿಯೋಸ್ನ ನೋಡೋಕ್ಕೆ ಆಡಿಯನ್ಸ್ ತುಂಬಾ ಇಷ್ಟಪಡ್ತಾರೆ. ಮತ್ತೆ ಬಂದುಬಿಟ್ಟು ಫ್ರೆಂಡ್ಸ್, ಕನ್ನಡದಲ್ಲಿ ಈ ರೀತಿ ಚಾನಲ್ಸ್ಗಳು ತುಂಬ ಅಂದರೆ ತುಂಬಾ ಕಮ್ಮಿ ಇದೆ. ಅದಕ್ಕಾಗಿ ನೀವು ಕೂಡ ಇದೇ ರೀತಿ ಚಾನಲ್ಸ್ನ ಮಾಡೋದ್ರಿಂದ ನಿಮಗೆ ಆಡಿಯನ್ಸ್ ಬೇಗನೆ ರೀಚ್ ಆಗುತ್ತೆ. ಆಡಿಯನ್ಸ್ ಬೇಗನೆ ಇಷ್ಟಪಟ್ಟು ನೋಡ್ತಾರೆ ಈ ರೀತಿ ವೀಡಿಯೋಸ್ನ. ಸಿಂಪಲ್ ಆಗಿ ನೀವು ಯಾವ ರೀತಿ ಈ ರೀತಿ ಚಾನಲ್ಸ್ನ ಕ್ರಿಯೇಟ್ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಕಾಪಿ ಪೇಸ್ಟ್ ಚಾನಲ್ಗಳು ಅಂದಿದ ತಕ್ಷಣ ಎಲ್ಲರ ಮೈಂಡಲ್ಲೂ ಒಂದು ಡೌಟ್ ಬಂದೇ ಬರುತ್ತೆ ಅಲ್ವಾ? ಇದು ನಮ್ಮ ಚಾನಲ್ ಮೊನಿಟೈಸೇಷನ್ ಆಗುತ್ತಾ ಇಲ್ವಾ, ಅಂದ್ರೆ ಕಾಪಿರೈಟ್ ಬರುತ್ತಾ, ನಮ್ಮ ಚಾನಲ್ ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬರುತ್ತಾ ಅನ್ನೋದು ಎಲ್ಲರಿಗೂ ಒಂದು ಡೌಟ್ ಬಂದೇ ಬರುತ್ತೆ ಅಲ್ವಾ? ಹೌದು, ಖಂಡಿತವಾಗ್ಲೂ ಕಾಪಿ ಪೇಸ್ಟ್ ವಿಡಿಯೋನ ನಾವು ಮಾಡಿ ಹಾಕೋದ್ರಿಂದ ಕಾಪಿರೈಟ್ ಬರುತ್ತೆ. ಆದರೆ ಯಾವ ರೀತಿ ಅಂದರೆ ನಾವು ಡೈರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ, ಓಕೆನಾ? ಅದಕ್ಕೆ ಕೆಲವಷ್ಟು ಮೆಥಡ್ಗಳಿದೆ. ಆ ಮೆಥಡ್ಗಳನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಚಾನಲ್ ಏನಾಗುತ್ತೆ, ಕಾಪಿರೈಟ್ ಬರಲ್ಲ. ಓಕೆನಾ? ಈ ಮೆಥಡ್ಗಳನ್ನ ಗೊತ್ತಿಲ್ಲದಲ್ಲ ಡೈರೆಕ್ಟಾಗಿ ವೀಡಿಯೋಸ್ನ ತೆಗೆದುಬಿಟ್ಟು ಅದು ಹಾಕೋದ್ರಿಂದ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬಂದೇ ಬರುತ್ತೆ. ಈ ರೀತಿ ಕೆಲವು ಮೆಥಡ್ಸ್ಗಳಿದೆ. ಆ ಮೆಥಡ್ಸ್ಗಳನ್ನ ನಾನು ಫುಲ್ ಡೀಟೇಲ್ ಆಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ಯಾವುದೇ ರೀತಿ ಕಾಪಿರೈಟ್ ಬರಲ್ಲ. ಓಕೆನಾ? ಮತ್ತು ಯಾವ ರೀತಿ ವೀಡಿಯೋಸ್ನ ತೆಗೆಯೋದ್ರಿಂದ ನಿಮಗೆ ಕಾಪಿರೈಟ್ ಬರಲ್ಲ ಅನ್ನೋದನ್ನು ಕೂಡ ನಾನು ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಓಕೆನಾ ಫ್ರೆಂಡ್ಸ್? ಮತ್ತೆ ಬಂದುಬಿಟ್ಟು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು 3 ಚಾನಲ್ಸ್ಗಳನ್ನು ತೋರಿಸ್ಕೊಡ್ತೀನಿ. ಓಕೆನಾ? ಯಾವ ರೀತಿ ಅವರು ಮೋಟಿವೇಶ್ನಲ್ ಕ್ವೈಟ್ಸನ್ನು ಹಾಕಿಬಿಟ್ಟು ಅವ್ರ ಚಾನಲ್ ಎಷ್ಟು ಗ್ರೋ ಮಾಡಿದ್ದಾರೆ, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನ ಗಳಿಸಿದ್ದಾರೆ ಅವರು. ಮತ್ತು ಅವ್ರದ್ದು ಅರ್ನಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಆಗ್ತಿದೆ. ಅವ್ರ ಚಾನಲ್ನ ನಿಮಗೆ ನಾನು ತೋರಿಸ್ಕೊಡ್ತೀನಿ ಅವ್ರು ಯಾವ ರೀತಿ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ. ಅವರು ಕೂಡ ಯಾವ ರೀತಿ ಈ ರೀತಿ ವೀಡಿಯೋಸ್ನ ಮಾಡಿಬಿಟ್ಟು ಅವ್ರ ಚಾನಲ್ಗೆ ಅಪ್ಲೋಡ್ ಮಾಡ್ತಿದ್ದಾರೆ, ಅವ್ರು ಯಾವ ರೀತಿ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿದ್ದಾರೆ, ಮತ್ತು ಅವ್ರ ಚಾನಲ್ ಮಾನಿಟೈಸೇಷನ್ ಆಗಿ ಅವ್ರು ಯಾವ ರೀತಿ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ ಅನ್ನೋದು ಕೂಡ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಬಂದುಬಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನೀವೇನಾದರೂ ಒಂದು ಟಿಪ್ಸನ್ನು ಮಿಸ್ ಮಾಡ್ಕೊಳ್ತೀರಾ. ಓಕೆನಾ? ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನೀಗ ಬಂದುಬಿಟ್ಟು ಯೂಟ್ಯೂಬಲ್ಲಿ ಮೊದಲು ನಿಮಗೆ ಆ ಚಾನಲ್ಸ್ಗಳನ್ನು ತೋರಿಸ್ಬಿಡ್ತೀನಿ. ಅದಾದಮೇಲೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿ ಅವರು ವೀಡಿಯೋಸ್ಗಳನ್ನ ಎಡಿಟ್ ಮಾಡಿದ್ದಾರೆ ಅನ್ನೋದನ್ನ ನಾನು ಫುಲ್ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಈಗ ಮೊದಲು ಬಂದುಬಿಟ್ಟು ನಾನು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡು ಮೊದಲು ಒಂದು ಚಾನಲ್ನ ನಾನು ತೋರಿಸ್ತೀನಿ. ಅದು ಬಂದುಬಿಟ್ಟು XO ಕುಮಾರ್ ಅಂತ. ಇವ್ರ ಚಾನಲಲ್ಲಿ ಬಂದುಬಿಟ್ಟು ನೋಡಿ ನೀವು ಎಷ್ಟು ವೀಡಿಯೋಸ್ನ ಹಾಕಿದ್ದಾರೆ ಈ ರೀತಿದು ಅಂತ. ಓಕೆನಾ? ಈಗ XO ಕುಮಾರ್ ಅಂತ ಸರ್ಚ್ ಮಾಡಿದಾಗ ನೋಡಿ ಅವ್ರದ್ದು ಈ ಚಾನಲ್ ಬಂತು. ಈಗ ಚಾನಲ್ನ ಓಪನ್ ಮಾಡಿ ನೋಡೋಣ. ಅವರು 276 ವೀಡಿಯೋಸ್ ಅಷ್ಟೇ ಹಾಕಿದ್ದಾರೆ. ಅವ್ರದ್ದು ಸಬ್ಸ್ಕ್ರೈಬರ್ಸ್ ನೋಡಿ ಎಷ್ಟು ಬಂದಿದೆ ಅಂತ. ಈಗ ಅವ್ರದ್ದು ಪಾಪ್ಯುಲರ್ ವೀಡಿಯೋಸಿಗೆ ಹೋಗೋದಾದರೆ ಇಲ್ಲಿ 0.1 ಮಿಲಿಯನ್ ವ್ಯೂಸ್ ಬಂದಿದೆ, 5.1 ಮಿಲಿಯನ್ ಮತ್ತು 3.1 ಮಿಲಿಯನ್, 1.2 ಮಿಲಿಯನ್ ಇಷ್ಟೇ ವೀಡಿಯೋಸ್ಗಳಿಗೆ ಬಂದುಬಿಟ್ಟು ಅವ್ರದ್ದು ಎಷ್ಟು ವ್ಯೂಸ್ಗಳು ಬಂದಿದೆ ಅಂತ ನೋಡಿ. ಇದರಲ್ಲಿ ಒಂದು ವೀಡಿಯೋನ ನಾನು ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಯಾವ ರೀತಿದು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ಯಾವ ರೀತಿ ಇದೆ ಅಂತ. ಈ ವಿಡಿಯೋದಲ್ಲಿ ಬಂದುಬಿಟ್ಟು ನೀವೇ ಲೈವ್ ಆಗಿ ನೋಡ್ಬೋದು. ಈಗ ಅವ್ರದ್ದು ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕ್ ಬಂದಿದೆ, ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ನೀವೇ ನೋಡ್ಕೋಬೋದು ಈಗ ಎಷ್ಟು ಬಂದಿದೆ ಅಂತ. ಈಗ ಅವ್ರ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತ ನಿಮಗೆ ಡೌಟ್ ಇರ್ಬೋದಲ್ವಾ? ಇಲ್ಲಿ ಸಬ್ಸ್ಕ್ರೈಬ್ ಅಂತ ಏನು ಕಾಣಿಸ್ತಿದೆ ಅದ್ರ ಪಕ್ಕದಲ್ಲಿ ಜಾಯಿನ್ ಅಂತ ಒಂದು ಕಾಣಿಸ್ತಿದೆಯಾ ನಿಮಗೆ? ಇದು ಬಂದುಬಿಟ್ರೆ ಅವ್ರ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಿದೆ, ಅವ್ರು ಅರ್ನಿಂಗ್ಸ್ ಕೂಡ ಮಾಡ್ತಿದ್ದಾರೆ ಅಂತ. ಇದಾಯಿತು ನಿಮಗೆ ಮೊದಲನೇ ಒಂದು ಪ್ರೂಫ್. ಇನ್ನು ಎರಡನೇ ಪ್ರೂಫ್ ತೋರಿಸ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಇನ್ನೊಂದು ಚಾನಲ್ನ ಓಪನ್ ಮಾಡಿಬಿಟ್ಟು ಅವ್ರದ್ದು ಕೂಡ ಇದೇ ರೀತಿದೆ ವೀಡಿಯೋಸ್ನ ಹಾಕ್ತಾರೆ. ಅವ್ರ ಚಾನಲ್ ಕೂಡ ಇದೇ ರೀತಿ ಮಾನಿಟೈಸ್ ಕೂಡ ಆಗಿದೆ. ಇದೇ ರೀತಿ ವೀಡಿಯೋಸ್ನ ಕೂಡ ಅವರು ಅಪ್ಲೋಡ್ ಮಾಡ್ತಿರೋದು. ಇನ್ನು ನೆಕ್ಸ್ಟ್ ಚಾನಲ್ ಬಂದುಬಿಟ್ಟು ಕ್ನೌನ್ ಸೆಲ್ಫ್ ಅಂತ. ಅವ್ರದ್ದಂತೂ ಸಬ್ಸ್ಕ್ರೈಬರ್ಸ್ ನೋಡಿ ಎಷ್ಟು ಇದೆ ಅಂತ. 72 ವೀಡಿಯೋಸ್ಗೆ ಅವ್ರದ್ದು ಸಬ್ಸ್ಕ್ರೈಬರ್ಸ್ ನೋಡಿ 1.81 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅವರಿಗೆ. ಅವ್ರದ್ದು ಪಾಪ್ಯುಲರ್ ವೀಡಿಯೋಸ್ಗೆ ಹೋಗೋದಾದರೆ ನೋಡಿ ಬರೀ ಶಾರ್ಟ್ ವೀಡಿಯೋಸ್ನೇ ಹಾಕಿದ್ದಾರೆ. ಪಾಪ್ಯುಲರ್ ವೀಡಿಯೋಸ್ ನೋಡಿ ಇಲ್ಲಿ 2.5 ಮಿಲಿಯನ್ ವ್ಯೂಸ್ ಬಂದಿದೆ, 1.3 ಮಿಲಿಯನ್ ಇಷ್ಟೆಲ್ಲ ವ್ಯೂಸ್ ಬಂದಿದೆ. ಆದರೆ ಅವ್ರದ್ದೊಂದು ವೀಡಿಯೋನ ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಅಂತ.
ನೋಡಿ ಈ ಟೈಪು ವೀಡಿಯೋಸು ಓಕೆನಾ. ನಾನು ವೀಡಿಯೋ ಫುಲ್ಲಾಗಿ ನಿಮಗೆ ತೋರಿಸ್ತಿಲ್ಲ, ನೀವು ಇಂಟ್ರೆಸ್ಟ್ ಇದ್ದರೆ ಹೋಗ್ಬಿಟ್ಟು ಈ ಹೆಸರು ನಾನು ಚಾನಲ್ ನೇಮ್ ಏನಿದೆ ಅದು ತೋರಿಸಿದ್ದೀನಿ, ನೀವು ಹೋಗ್ಬಿಟ್ಟು ಅವ್ರ ಚಾನಲ್ನ ಚೆಕ್ ಮಾಡಿ ನೋಡ್ಬೋದು ಓಕೆನಾ. ಈಗ ನಿಮಗೊಂದು ಡೌಟ್ ಕ್ಲಿಯರ್ ಆಗಲಿ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಓಕೆನಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಚಾನಲ್ ಇದೆ, ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ನೋಡಿ. ಇನ್ನು ಮೂರನೇ ಚಾನಲ್ ಬಂದುಬಿಟ್ಟು ಕುಮಾರ್ 2C ಅಂತ, ಇವ್ರ ಚಾನಲಲ್ಲೂ ಕೂಡ ಅಷ್ಟೇ ಇವರು ಅದೇ ರೀತಿ ವೀಡಿಯೋಸ್ನೇ ಅಪ್ಲೋಡ್ ಮಾಡಿ ತುಂಬ ಚೆನ್ನಾಗಿ ಅವ್ರದ್ದು ವೀಡಿಯೋಸ್ಗೆ ವ್ಯೂಸ್ ಕೂಡ ಬರುತ್ತೆ ನೋಡಿ. ಇಲ್ಲಿ ಶಾರ್ಟ್ ವೀಡಿಯೋಸ್ನೇ ಅವರು ಕೂಡ ಜಾಸ್ತಿ ಅಪ್ಲೋಡ್ ಮಾಡೋದು. ಈಗ ಅದು ಶಾರ್ಟ್ ವೀಡಿಯೋಸಲ್ಲಿ ನೋಡಿ ಇಲ್ಲಿ ಅವ್ರದ್ದೇ ಆದಂತಹ ಸ್ವಲ್ಪ ಅವರು ಎಡಿಟಿಂಗ್ ಎಲ್ಲ ಮಾಡಿದ್ದಾರೆ. ಅವ್ರದ್ದು ವ್ಯೂಸ್ ನೋಡಿ 4.1 ಮಿಲಿಯನ್, 2.8 ಮಿಲಿಯನ್, 1 ಮಿಲಿಯನ್ ಎಷ್ಟೆಲ್ಲ ವ್ಯೂಸ್ ಬಂದಿದೆ. ಅವ್ರದ್ದು ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಇದೆ. ನೋಡಿದ್ರಲ್ಲ ಇವ್ರದ್ದು ಕೂಡ ಯಾವ ರೀತಿ ವೀಡಿಯೋಸ್ ಅಂತ, ಬರೀ ಬಂದುಬಿಟ್ಟು ಮೋಟಿವೇಶ್ನಲ್ ಕ್ವೈಟ್ಸ್ ಏನಿದೆ ಅದನ್ನು ಹಾಕಿದ್ದಾರೆ. ಮತ್ತು ಅವ್ರದ್ದು ವೀಡಿಯೋಗೆ ಬಂದುಬಿಟ್ಟು ನೋಡಿ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದೆ, ಮತ್ತು ಅವ್ರದ್ದು ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ. ತುಂಬ ಚೆನ್ನಾಗಿ ಅವರು ಕೂಡ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ. ಇವಾಗ ನಾನು ಫುಲ್ ಡೀಟೇಲಾಗಿ ನಿಮಗೆ ಹೇಳ್ಕೊಡ್ತೀನಿ ಇವ್ರು ಯಾವ ರೀತಿ ಚಾನಲ್ನ ಕ್ರಿಯೇಟ್ ಮಾಡ್ತಾರೆ, ಇವ್ರು ಯಾವ ರೀತಿ ಎಡಿಟಿಂಗ್ ಮಾಡ್ತಾರೆ, ಮತ್ತು ಇದರಲ್ಲಿ ಅವರು ಏನೆಲ್ಲ ಮೆಥಡನ್ನು ಯೂಸ್ ಮಾಡ್ತಾರೆ ಅವ್ರ ಚಾನಲಿಗೆ ಕಾಪಿರೈಟ್ ಬರ್ದಂಗೆ ಇರೋಕ್ಕೆ ಓಕೆನಾ. ಫುಲ್ ಡೀಟೇಲಾಗಿ ಎಲ್ಲ ಹೇಳ್ಕೊಡ್ತೀನಿ, ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನೀವೇನಾದರೂ ಒಂದು ಟಿಪ್ಸನ್ನು ಮಿಸ್ ಮಾಡ್ಕೊಳ್ತೀರಾ ಓಕೆನಾ. ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ ಬನ್ನಿ. ಈಗ ಮೊದಲನೇದಾಗಿ ನಮಗೆ ಈ ರೀತಿ ವೀಡಿಯೋಸ್ನ ಕ್ರಿಯೇಟ್ ಮಾಡೋದಕ್ಕೆ ಏನು ಬೇಕು, ಮೋಟಿವೇಶ್ನಲ್ ಕ್ವೈಟ್ಸ್ ಬಂದುಬಿಟ್ಟು ಎಲ್ಲಿಂದ ಸಿಗುತ್ತೆ ಅಂತ ಹೇಳೋದಾದರೆ, ಮೊದಲು ನಾವು ಗೂಗಲಿಗೆ ಹೋಗ್ಬಿಟ್ಟು ಕೂಡ ನಾವು ಸರ್ಚ್ ಮಾಡಿ ತೊಗೊಳ್ಬೋದು ಅಲ್ಲಿಂದ. ಮತ್ತು ಅದರಿಂದ ತೊಗೊಳ್ಳೋದ್ರಿಂದ ಏನು ಮಾಡಬೇಕು, ನಾವು ಬೇರೆ ಬೇರೆ ವೆಬ್ಸೈಟಿಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಲಾಗಿನ್ ಎಲ್ಲ ಆಗಬೇಕು. ಮತ್ತು ಅಲ್ಲಿ ಜಾಸ್ತಿ ನಮಗೆ ಸಿಗಲ್ಲ. ಆವಾಗವಾಗ ನಾವೇನು ಮಾಡಬೇಕು, ನಮ್ಮ ಜಿಮೇಲ್ ಐಡಿನ ನಾವೇನು ಮಾಡಬೇಕು, ಸ್ವಿಚ್ ಮಾಡಿ ತೊಗೊಳ್ಬೇಕಾಗುತ್ತೆ. ನಾನು ಅದಕ್ಕೆ ನೀವು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಾದರೆ ನಿಮಗೆ ಈಸಿ ಆಗೋ ಒಂದು ರೀತಿನ ನಾನು ಹೇಳ್ಕೊಡ್ತೀನಿ. ಮೊದಲು ನೀವೇನು ಮಾಡಿ, ChatGPT ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಯಾರ ಹತ್ರ ಎಲ್ಲ ChatGPT ಇಲ್ಲ, ನೀವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು ಓಕೆನಾ. ChatGPTನ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮಾಡಿ. ಮತ್ತು ಬಂದುಬಿಟ್ಟು ಫ್ರೆಂಡ್ಸ್ ಇವ್ರದ್ದೆಲ್ಲ ಬಂದುಬಿಟ್ಟು ಹಿಂದಿದು ಚಾನಲ್ಸ್ ಇರೋದು. ನೀವು ಸಿಂಪಲ್ಲಾಗಿ ಕನ್ನಡದಲ್ಲಿ ಇದನ್ನು ಮಾಡ್ಕೊಳ್ಬೇಕು. ಏನಕ್ಕೆ ಕನ್ನಡದಲ್ಲಿ ಈ ರೀತಿ ಚಾನಲ್ಸ್ಗಳು ತುಂಬ ಕಮ್ಮಿ ಇದೆ, ಅಂದರೆ ಈ ರೀತಿ ವೀಡಿಯೋಸ್ದು ಓಕೆನಾ. ಇದರಿಂದ ನಿಮ್ಮದು ಚಾನಲ್ ಬೇಗನೆ ಗ್ರೋ ಆಗುತ್ತೆ. ನಾನೀಗ ಕನ್ನಡ ನಾನೇನು ಟೈಪ್ ಮಾಡ್ತಾಯಿದ್ದೀನಿ ಅದನ್ನೇ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ಕನ್ನಡ ಮೋಟಿವೇಶ್ನಲ್ ಕ್ವೈಟ್ಸ್ ಇನ್ 50 ವರ್ಡ್ಸ್ ಅಂತ ಹಾಕ್ತಾಯಿದ್ದೀನಿ. ಈಗ ChatGPT ಬಂದುಬಿಟ್ಟು ನಮಗೆ ತುಂಬ ಸ್ಮಾಲ್ ಆಗಿರೋದು, ಅಂದರೆ ಸಣ್ಣದೊಂದೊಂದು ಏನಿದೆ ಮೋಟಿವೇಶ್ನಲ್ ಕ್ವೈಟ್ಸ್ ಬಂದುಬಿಟ್ಟು ನಮಗೆ ಬರೆದು ಕೊಡುತ್ತೆ ಓಕೆನಾ. ಈಗ ನೋಡಿ ನನಗೆ ಒಂದೇ ಕೊಟ್ಟಿದೆ. ಈಗ ನಾನು ಇದು ಬೇಡ ಅಂದರೆ ನಾನು ಮತ್ತೆ ಇಲ್ಲಿ ಮೋರ್ ಅಥವಾ ಅನದರ್ ಅಂತ ಹಾಕೋಬೋದು. ಆವಾಗ ನಮಗೆ ಬೇರೆ ಬೇರೆ ರೀತಿಯ ಸ್ಟೋರೀಸ್ಗಳನ್ನು ಈ ರೀತಿದು ಕೊಡುತ್ತೆ. ಮೋಟಿವೇಶ್ನಲ್ ಕ್ವೈಟ್ಸ್ ಏನಿದೆ ಅದು ಕೊಡುತ್ತೆ. ನೀವು ಎಷ್ಟು ಬೇಕಾದರೂ ChatGPTಯಿಂದ ತಗೊಳ್ಬೋದು. ಒಂದು ದಿನಕ್ಕೆ ನೀವು 4 ರಿಂದ 5 ವೀಡಿಯೋಸ್ ಹೆಂಗಾದರೂ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಈಸಿಯಾಗಿ ಓಕೆನಾ. ChatGPT ಬಂದುಬಿಟ್ಟು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿದೆ ಈ ರೀತಿ ಸ್ಟೋರಿಗಳೆಲ್ಲ ಕೊಡೋದು. ಒಬ್ರಿಗೆ ಕೊಟ್ಟಿದ್ದೆ ಮತ್ತೊಬ್ರಿಗೆ ಕೊಡಲ್ಲ, ಒನ್ ಟೈಮ್ ಕೊಟ್ಟಿದ್ದೆ ನಮಗೆ ಮತ್ತೆ ಕೊಡಲ್ಲ ಓಕೆನಾ. ಈಗ ನೋಡಿ ನಾನು ಮೋರ್ ಅಂತ ಹಾಕಿದಾಗ ಮತ್ತೆ ನನಗೆ ಇನ್ನೂ 4 ಮೋಟಿವೇಶ್ನಲ್ ಕ್ವೈಟ್ಸ್ ಕೊಟ್ಟಿದೆ. ಈಗ ಇದರಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆನಾ. ನೀವು ಅಷ್ಟೇ ಇದನ್ನು ಮೊದಲು ಇದು ಏನು ನಮಗೆ ಕೊಟ್ಟಿದೆ ChatGPT ಇದನ್ನು ಇಲ್ಲಿಂದ ಕಾಪಿ ಮಾಡಿಕೊಂಡು ನಿಮ್ಮದು ನೋಟ್ ಏನಿದೆ ಅದರಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು, ಅಲ್ಲಿ ಸೇವ್ ಮಾಡ್ಕೊಳ್ಳಿ ಓಕೆನಾ. ನೋಟಲ್ಲಿ ಏನು ನೀವು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ನಾನೇನು ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಟ್ಸ್ ಏನಿದೆ ಅದರಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಸಿಂಪಲ್ಲಾಗಿ ಒಂದೇ ಒಂದು ವೀಡಿಯೋನ ನಾನು ಮಾಡಿ ತೋರಿಸ್ತಿರೋದಲ್ವ, ಹಾಗಾಗಿ ಇಲ್ಲಿ ಸೆಲೆಕ್ಟ್ ಟೆಕ್ಸ್ಟ್ ಏನಿದೆ ಅದರಲ್ಲಿ ಹೋಗ್ಬಿಟ್ಟು ನಾವು ಈ ರೀತಿ ಕಾಪಿ ಮಾಡ್ಕೊಳ್ಬೇಕು. ನೀವು ಎಲ್ಲದನ್ನೂ ಕಾಪಿ ಮಾಡ್ಕೊಳ್ಳಿ, ಏನಕ್ಕೆ ನಿಮಗೆ ಡೈಲಿ ವೀಡಿಯೋಸ್ಗೆ ಯೂಸ್ ಆಗುತ್ತೆ. ನಾನಿಲ್ಲಿ ಕಾಪಿನ ಮಾಡಿಕೊಂಡು ಇದು ಒಂದನ್ನೇ ನಾನು ನೋಟ್ ಏನಿದೆ ಅದರಲ್ಲಿ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ. ಓಕೆ, ಈಗ ಇದನ್ನು ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮದು ಏನಿದೆ ಮೊದಲು ನಮಗೇನು ಬೇಕಾಗಿತ್ತು, ಒಂದು ಮೋಟಿವೇಶ್ನಲ್ ಕ್ವೈಟ್ಸ್ ಏನು ಬೇಕಿತ್ತು ಅದು ನಮಗೆ ಸಿಕ್ಕಿದೆ. ಈಗ ನಾವೇನು ಮಾಡಬೇಕೀಗ, ನಮಗೆ ವೀಡಿಯೋಸ್ ಬೇಕು. ಅವ್ರು ಯಾವ ರೀತಿ ವೀಡಿಯೋಸ್ನ ಮಾಡಿದ್ರು ನಾವು ನೋಡ್ಕೊಂಡಿದ್ದೀವಲ್ವ, ಅದೇ ರೀತಿ ನಮಗೆ ವೀಡಿಯೋಸ್ ಬೇಕು. ವೀಡಿಯೋಸ್ಗಾಗಿ ನಾನು ಪಿಂಟ್ರೆಸ್ಟ್ ಆ್ಯಪ್ ಏನಿದೆ ಅದನ್ನು ತಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಪಿಂಟ್ರೆಸ್ಟ್ ಆ್ಯಪ್ ಇಲ್ಲ ಅಂದರೆ ನೀವು ಕೂಡ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಬರೀ ಇದೆರಡು ಇದ್ದರೆ ಸಾಕು ನಮಗೆ, ಪಿಂಟ್ರೆಸ್ಟ್ ಆ್ಯಪ್ ಒಂದು ಮತ್ತು ChatGPT ಇದ್ದರೆ ಸಾಕು. ಇದೆರಡು ಆ್ಯಪನ್ನು ಯೂಸ್ ಮಾಡಿಕೊಂಡೆ ನಾವು ಈ ರೀತಿ ವೀಡಿಯೋಸ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು ಓಕೆನಾ. ಈಗ ಬಂದುಬಿಟ್ಟು ನೀವು ಇಲ್ಲಿ ಪಿಂಟ್ರೆಸ್ಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ಸ್ಕ್ವೇಲ್ ಸ್ಯಾಟಿಸ್ಫೈಯಿಂಗ್ ವೀಡಿಯೋಸ್ ಅಂತ ಟೈಪ್ ಮಾಡಿ. ಆವಾಗ ಈ ರೀತಿ ವೀಡಿಯೋಸ್ಗಳು
ಬರುತ್ತೆ ಓಕೆನಾ. ಇದರಲ್ಲಿ ನೋಡಿ ಮೊದಲನೇ ವಿಡಿಯೋ ಇದು. ನೋಡಿ ಈ ರೀತಿ ಎಲ್ಲ ವೀಡಿಯೋಸ್ ಬರುತ್ತೆ. ಅವ್ರದ್ದು ಬಂದುಬಿಟ್ಟು ಇದೇ ರೀತಿ ವೀಡಿಯೋಸ್ಗಳೇ ಇದ್ದಿದ್ದು. ನೀವು ಸೇಮ್ ಅದೇ ರೀತಿ ವೀಡಿಯೋಸ್ನ ತಗೊಳ್ಳೋದು ಬೇಡ. ಈ ರೀತಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ರೀತಿ ವೀಡಿಯೋನ ನೀವು ತಗೊಳ್ಬೋದು. ನೋಡಿ ನೀವು ಈಗಾಗಲೇ ಈ ರೀತಿ ವೀಡಿಯೋಸ್ನ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ನೋಡಿರ್ಬೋದು ಈ ರೀತಿ ವೀಡಿಯೋಸ್ಗಳು ಅಲ್ವಾ. ಇದು ಬಂದುಬಿಟ್ಟು ತುಂಬ ಅಂದರೆ ತುಂಬ ಇಂಟ್ರೆಸ್ಟಾಗಿ ಏನು ಮಾಡ್ತಾರೆ ಆಡಿಯನ್ಸ್ ಈ ವಿಡಿಯೋಗಳನ್ನ ನೋಡ್ತಾರೆ. ಅಂದರೆ ಈಗ ನಾವೇ ಏನಾದರೂ ವೀಡಿಯೋಸ್ ನೋಡ್ತಿರ್ಬೇಕಾದ್ರೆ ನಮಗೆ ಈ ರೀತಿ ವೀಡಿಯೋಸ್ಗಳು ಬಂದರೆ ನಾವೇ ಸ್ಕಿಪ್ ಮಾಡಲ್ಲ. ಅದು ವೀಡಿಯೋದಲ್ಲಿ ಏನು ಅವರು ಮೋಟಿವೇಶ್ನಲ್ ಸ್ಪೀಚ್ ಹೇಳ್ತಿದ್ದಾರೆ ಅದಕ್ಕಿಂತಲೂ ನಾವು ವೀಡಿಯೋನ ಇಂಟ್ರೆಸ್ಟಾಗಿ ನೋಡ್ತೀವಿ ಅಲ್ವಾ. ಅಷ್ಟು ಕಲರ್ಫುಲ್ಲಾಗಿದೆ, ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ವೀಡಿಯೋಸ್ಗಳು. ಈಗ ನಾನು ಬಂದುಬಿಟ್ಟು ಇಲ್ಲಿಂದ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಡೌನ್ಲೋಡ್ ಯಾವ ರೀತಿ ಮಾಡೋದು ಅಂತ. ನೋಡಿ ಈಗ ಈ ವಿಡಿಯೋನ ನಾನು ತಗೊಳ್ತಾ ಇದ್ದೀನಿ. ವಿಡಿಯೋನ ತಗೊಳ್ಳೋದಾದರೆ ಡೌನ್ಲೋಡ್ ಮಾಡ್ಕೊಳ್ಳೋದಾದರೆ ಇದರಲ್ಲಿ ಯಾವುದೇ ರೀತಿ ವಾಟರ್ ಮಾರ್ಕ್ ಇರಬಾರ್ದು. ಆ ಥರ ವೀಡಿಯೋನ ನೋಡಿಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ. ಈಗ ನಾನು ಬಂದುಬಿಟ್ಟು ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಇಲ್ಲಿ ಶೇರ್ ಅಂತ ಏನು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಪಿ ಲಿಂಕ್ ಅಂತ ಏನು ಕಾಣಿಸ್ತಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ನಮ್ಮದು ವಿಡಿಯೋದು ಲಿಂಕ್ ಏನಿದೆ ಅದು ಕಾಪಿ ಆಗುತ್ತೆ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ಗೂಗಲ್ ಏನಿದೆ ಗೂಗಲ್ನ ಓಪನ್ ಮಾಡ್ಕೊಳ್ಬೇಕು. ಗೂಗಲಿಗೆ ಹೋಗಿಬಿಟ್ಟು ಪಿಂಟ್ರೆಸ್ಟ್ ಆ್ಯಪ್ ವಿಡಿಯೋ ಡೌನ್ಲೋಡರ್ ಅಂತ ಹಾಕಿ, ಇಲ್ಲಾಂದರೆ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ ಹಾಕಿ. ಇಲ್ಲಿ ತುಂಬ ವೆಬ್ಸೈಟ್ಗಳು ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಒನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಡೌನ್ಲೋಡ್ ಅಂತ ಏನು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ತಗೊಳ್ಳುತ್ತೆ. ಪ್ರೊಸೆಸಿಂಗ್ ಆದಮೇಲೆ ಇಲ್ಲಿ ನೋಡಿ ಈ ರೀತಿ ಬಂದಿದೆ. ಇದರಲ್ಲಿ ನೀವು ವೆಬ್ಸೈಟ್ಗಳು ಕಾಣಿಸ್ತಿತ್ತಲ್ಲ ಅದರಲ್ಲಿ ನೀವು ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಓಕೆನಾ. ಇಲ್ಲಾಂದರೆ ನಿಮ್ಮದು ಜಿಮೇಲ್ ಐ ಡಿನ ಸ್ವಿಚ್ ಮಾಡಿಕೊಂಡು ಬೇಕಾದರೂ ನೀವು ಯಾವ ವೆಬ್ಸೈಟಿಂದನೂ ನೀವು ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಆಗುತ್ತೆ ಇದರಿಂದ ಓಕೆನಾ. ಈಗ ನೋಡಿ ಇಲ್ಲಿ ಡೌನ್ಲೋಡ್ ಅಂತ ಏನು ಕಾಣಿಸ್ತಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಆ್ಯಡ್ ಬರುತ್ತೆ. ಆ್ಯಡ್ ಬಂದಿದ ತಕ್ಷಣ ವಿಡಿಯೋ ಏನಾಗುತ್ತೆ ನಮ್ಮದು ಡೌನ್ಲೋಡ್ ಆಗಿರುತ್ತೆ ಓಕೆನಾ. ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಇಲ್ಲಿ ನಮ್ಮದು ಗ್ಯಾಲರಿಗೆ ಅದು ಸೇವ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಒಂದ್ಸಲ. ಈಗ ನೋಡಿ ಇದು ಬಂದುಬಿಟ್ಟು ಡೌನ್ಲೋಡ್ ಆಗಿದೆ, ನಂದು ಗ್ಯಾಲರಿಗೆ ಸೇವ್ ಆಗಿದೆ. ಈಗ ನಾನು ಇದೇ ರೀತಿಯದು ಇನ್ನೊಂದು ವೀಡಿಯೋನು ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇದು. ಓಕೆ ಫ್ರೆಂಡ್ಸ್, ಈಗ ನಮಗೆ ಏನು ಮೋಟಿವೇಶ್ನಲ್ ಕೋಟ್ಸ್ ಏನು ಬೇಕಿತ್ತು ಅದು ಕೂಡ ಸಿಕ್ಕಾಗಿದೆ, ವೀಡಿಯೋಸ್ಗಳು ಕೂಡ ಸಿಕ್ಕಾಗಿದೆ. ಈಗ ನಮಗೆ ಏನು ಬೇಕು ಅಂದರೆ ಆ ಮೋಟಿವೇಶ್ನಲ್ ಕೋಟ್ಸ್ನಿಗೆ ನಮಗೆ ವಾಯ್ಸ್ ಓವರ್ ಬೇಕು. ನಮ್ಮದೇ ಆದಂಥ ವಾಯ್ಸ್ ಓವರ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು, AI ವಾಯ್ಸನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು ಸಿಂಪಲ್ಲಾಗಿ. ಅದಕ್ಕೆ ನಾನು ಈಸಿಯಾಗಿ AI ವಾಯ್ಸ್ನ ಯಾವ ರೀತಿ ಜನರೇಟ್ ಮಾಡ್ಕೊಳ್ಬೋದು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ನೀವು ಮೊದಲು ಜೆಮಿನೈ ಆ್ಯಪ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಕೂಡ ನೀವು ಈಗ ಜೆಮಿನೈಗೆ ಹೋಗ್ಬಿಟ್ಟು ನಾವೇನು ಮಾಡಬೇಕಂದ್ರೆ ನಾವೇನು ಕಾಪಿ ಮಾಡಿ ಇಟ್ಕೊಂಡಿದ್ವಿ ಮೋಟಿವೇಶ್ನಲ್ ಕ್ವೈಟ್ಸ್ ಅದನ್ನು ಏನು ಮಾಡಬೇಕು ನಾವು ವಾಯ್ಸ್ ರೀತಿಯಲ್ಲಿ ನಾವು ಕನ್ವರ್ಟ್ ಮಾಡಿ ತಗೊಳ್ಬೇಕು AI ವಾಯ್ಸಿಂದ. ಅದಕ್ಕೆ ನಾವು ಈಗ ನಾನು ನೋಡಿ ಜೆಮಿನೈನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಜೆಮಿನೈನ ಓಪನ್ ಮಾಡೋದಕ್ಕೂ ಮುಂಚೆ ನಾವೇನು ಮಾಡಬೇಕು, ನಮ್ಮದು ನೋಟ್ಸ್ ಏನಿದೆ ಅದರಲ್ಲಿ ನಾವೇನು ಇದನ್ನು ನಾವು ಮೋಟಿವೇಶನಲ್ ಕ್ವೈಟ್ಸ್ ಏನಿದೆ ಅದನ್ನು ಸೇವ್ ಮಾಡಿದ್ದೀವಿ, ಅದನ್ನ ಕಾಪಿ ಮಾಡ್ಕೊಳ್ಬೇಕು. ಇದನ್ನು ಇಲ್ಲಿಂದ ಕಾಪಿ ಮಾಡಿಕೊಂಡು ನಾವಿವಾಗ ಜೆಮಿನೈ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಬೇಕು. ಜೆಮಿನೈ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀವಿ. ನಾವೇನು ಕಾಪಿ ಮಾಡ್ಕೊಂಡಿದ್ದೀವಿ ಇದನ್ನು ನಾವೇನು ಮಾಡಬೇಕು, ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಈ ರೀತಿ ಟೈಪ್ ಮಾಡಿ ಸೇಮ್ ಟು ಸೇಮ್ ಅಂತ ಟೈಪ್ ಮಾಡಿಬಿಟ್ಟು ಏನು ಮಾಡಿ ಇದನ್ನು ಸೆಂಡ್ ಮಾಡಬೇಕು. ಸೆಂಡ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಒಂದು ಮೈಕ್ ಸಿಂಬಲ್ ಬರುತ್ತೆ. ಇಲ್ಲಿ ಈ ಮೈಕ್ ಸಿಂಬಲ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಅದಕ್ಕೂ ಮುಂಚೆ ಏನು ಮಾಡಬೇಕು, ನಮ್ಮದು ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದನ್ನು ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ಏನು ಮಾಡಬೇಕು, ಇಲ್ಲಿ ರೆಕಾರ್ಡ್ ಸೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ರೆಕಾರ್ಡ್ ಸೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡಬೇಕು, ನಾವಿಲ್ಲಿ ಸಿಸ್ಟಮ್ ಆಡಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಗ ನಮ್ಮದು ವಿಡಿಯೋದು ವಾಯ್ಸ್ ಏನಿದೆ ಅದು ಮಾತ್ರ ಬರುತ್ತೆ. ಬೇರೆ ಯಾರನ್ನು ಹೋಲಿಸಿಕೊಳ್ಳಬೇಡ. ನೀನು ನಿನ್ನದೇ ಆದ ಶಕ್ತಿಯ ಹಿರಿಮೆಯೊಂದಿಗೆ ಬರೆಯುತ್ತಿರುವ ಕಥೆ ವಿಭಿನ್ನ. ಪ್ರಯತ್ನ ನಿಲ್ಲಿಸದಿರು, ಯಾಕೆಂದರೆ ನಿನ್ನ ನಡಿಗೆ ನಿನ್ನ ಗುರಿಗೆ ದಾರಿ ತೋರಿಸುತ್ತದೆ. ಈಗ ಏನಿದೆ ನಾವು AI ಇಂದ ವಾಯ್ಸ್ ಕೂಡ ಜನರೇಟ್ ಮಾಡ್ಕೊಂಡಾಗಿದೆ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ಈಗ ನೀವು ವಿಡಿಯೋನ ಯಾವುದು ಆ್ಯಪಲ್ಲಿ ನೀವು ಎಡಿಟಿಂಗ್ ಮಾಡ್ತೀರಾ ಆ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಬಂದ್ಬಿಟ್ಟು ಈಗ ಇನ್ಶಾರ್ಟ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ನ್ಯೂ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನ್ಯೂ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವುದೆಲ್ಲ ವಿಡಿಯೋ ಕ್ಲಿಪ್ಪನ್ನು ಈ ರೀತಿ ತೊಗೊಂಡಿರ್ತೀರಾ, ಅಂದರೆ ಇವಾಗ ನಾವೇನು ಪಿಂಟ್ರೆಸ್ಟಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ವಿಡಿಯೋನ ತೊಗೊಂಡಿದ್ದೀನಿ.
ನಾನು ಇದೊಂದೇ ವೀಡಿಯೋನ ತೊಗೊಂಡಿದ್ದೀನಿ. ಅಂದರೆ ಎಲ್ಲ ವೀಡಿಯೋನು ಎಡಿಟ್ ಮಾಡಿ ತೋರಿಸ್ಬೇಕಾದ್ರೆ ಟೈಮ್ ವೇಸ್ಟ್ ಆಗುತ್ತೆ. ನಾನೀಗ ಇದನ್ನು ತೊಗೊಂಡಿದ್ದೀನಿ, ಇದನ್ನು ಎಡಿಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಮೊದಲು ಈ ವಿಡಿಯೋದು ಏನು ಮಾಡಬೇಕು, ವಾಲ್ಯೂಮ್ ಏನಿದೆ ಅದನ್ನು ನಾವು ಫುಲ್ಲು ಲೋ ಮಾಡ್ಕೊಳ್ಬೇಕು. ಓಕೆನಾ, ಫುಲ್ ಕಮ್ಮಿ ಮಾಡ್ಕೊಂಡಿದ್ದೀವಿ ವಾಲ್ಯೂಮು. ಈಗ ಇಲ್ಲಿ ಫಿಲ್ಟರ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ಇದರಿಂದ ಕಲರ್ ಚೇಂಜಿಂಗ್ ಮಾಡ್ಕೊಳ್ಬೇಕು. ಈಗ ನೀವು ಫಿಲ್ಟರಲ್ಲಿ ಹೋಗ್ಬಿಟ್ಟು ಕಲರ್ ಎಫೆಕ್ಟ್ ಚೇಂಜ್ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬ್ರೈಟ್ನೆಸ್ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಓಕೆನಾ, ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಈ ರೀತಿ ನೋಡಿ ವಿಡಿಯೋ ಯಾವ ರೀತಿ ಇದೆ ಅಂತ. ಇದನ್ನು ನೀವು ನಿಮ್ಮದು ಆಡಿಯೋ ಹಾಕಾದ್ಮೇಲೆ ವಿಡಿಯೋ ಅನ್ನೋದು ಲಾಂಗ್ ಏನಾದರೂ ಇದ್ದರೆ, ವಿಡಿಯೋ ಕ್ಲಿಪ್ ಏನಾದರೂ ಲಾಂಗ್ ಇದ್ದರೆ ಸ್ಪೀಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಲೋ ಮಾಡ್ಕೊಳ್ಬೇಕಂದ್ರೆ ವಿಡಿಯೋನ ಕೂಡ ನೀವು ಸ್ಲೋ ಮಾಡ್ಕೊಳ್ಬೋದು. ಈಗ ಮೊದಲು ನಿಮ್ಮದು ಕ್ಯಾನ್ವಾಸ್ಗೆ ಹೋಗ್ಬಿಟ್ಟು ವಿಡಿಯೋ ನೀವು ಲಾಂಗ್ ವಿಡಿಯೋ ಮಾಡ್ತಿದ್ದೀರಾ ಶಾರ್ಟ್ ವಿಡಿಯೋ ಮಾಡ್ತಿದ್ದೀರಾ ನೋಡಿಬಿಟ್ಟು ಇದನ್ನು ಕೂಡ ನೀವು ಲಾಂಗ್ ವಿಡಿಯೋದು ಶಾರ್ಟ್ ವಿಡಿಯೋದು ಏನು ಕ್ಯಾನ್ವಾಸ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ಲಾಂಗ್ ವಿಡಿಯೋ ಟೈಪಲ್ಲೇ ಈಗ ಸೆಲೆಕ್ಟ್ ಆಗಿದೆ ಮೊದಲೇ. ಓಕೆನಾ, ಈಗ ಬಂದುಬಿಟ್ಟು ನೀವೇನು ಮಾಡಬೇಕು, ಇಲ್ಲಿ ಒಂದು ಟೆಕ್ಸ್ಟನ್ನು ಬರೀಬೇಕು. ಟೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನಾನು ನಂದು ಚಾನಲ್ ನೇಮನ್ನು ಹಾಕಿದ್ದೀನಿ. ಈ ರೀತಿ ಇದ್ರದ್ದು ಕಲರ್ ಇದೇನಿದೆ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಬ್ಲರ್ ಮಾಡ್ಕೊಂಡು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದೊಂದು ವಾಟರ್ ಮಾರ್ಕ್ ಥರ ಕಾಣಿಸುತ್ತೆ. ಈಗ ಇದನ್ನು ಏನು ಮಾಡಬೇಕು, ನಾವು ಡ್ರ್ಯಾಗ್ ಮಾಡಿಬಿಟ್ಟು ನಮ್ಮದು ಫುಲ್ ವೀಡಿಯೋ ಲೆಂತಿಗೆ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಓಕೆನಾ, ಈಗ ಅಡ್ಜಸ್ಟ್ ಆಗಿದೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಈಗ ನಾವೇನು ವಾಯ್ಸನ್ನು ಆ್ಯಡ್ ಮಾಡೋಣ. ನಾವೇನು ಇಂದ ಜನ್ರೇಟ್ ಮಾಡ್ಕೊಂಡಿದ್ದೀವಿ. ಜಸ್ಟ್ ಈ ರೀತಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮ್ಯೂಸಿಕ್ ಸಿಂಬಲ್ ಏನು ಕಾಣಿಸ್ತಿದೆಯಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಆಡಿಯೋ ಫ್ರಮ್ ವಿಡಿಯೋ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮದು ಓನ್ ವಾಯ್ಸ್ ಏನಾದರೂ ಹಾಕೋದಾಗಿದ್ದರೆ ನಿಮ್ಮದು ಓನ್ ವಾಯ್ಸ್ ಓವರ್ ಕೂಡ ಮಾಡ್ಕೊಳ್ಬೋದು. ಈಗ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮದು ಏನಿದೆ ಆಡಿಯೋ ಮತ್ತು ವಿಡಿಯೋ ಏನಾಗಿದೆ ಒಂದೇ ಆಗಿದೆ. ಈಗ ನಾವು ಇದನ್ನು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿರೋದ್ರಿಂದ ನಮ್ಮದು ವಿಡಿಯೋ ಏನಾಗಿದೆ ಅದು ಸಪ್ರೇಟ್ ಆಗುತ್ತೆ, ಆಡಿಯೋ ಬಂದುಬಿಟ್ಟು ನಮ್ಮ ವಿಡಿಯೋಗೆ ಸೆಲೆಕ್ಟ್ ಆಗುತ್ತೆ. ಓಕೆನಾ, ಈಗ ನೋಡಿ ನಾನು ನಿಮಗೆ ಹಾಕಿ ಒಂದು ಸಲ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಬೇರೆ ಯಾರನ್ನು ಹೋಲಿಸಿಕೊಳ್ಳಬೇಡ. ನೀನು ನಿನ್ನದೇ ಆದ ಶಕ್ತಿಯ ಹಿರಿಮೆಯೊಂದಿಗೆ ಬರೆಯುತ್ತಿರುವ ಕಥೆ ವಿಭಿನ್ನ. ಪ್ರಯತ್ನ ನಿಲ್ಲಿಸದಿರು, ಯಾಕೆಂದರೆ ನಿನ್ನ ನಡಿಗೆ ನಿನ್ನ ಗುರಿಗೆ ದಾರಿ ತೋರಿಸುತ್ತದೆ. ನೋಡಿದ್ರಲ್ಲ, ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ವಿಡಿಯೋಗೆ ಇದು ಬಂದುಬಿಟ್ಟು ಅಪ್ಲೈ ಆಗಿದೆ. ಈಗ ನಮ್ಮದು ವಿಡಿಯೋ ಲೆಂತ್ ಎಷ್ಟಿದೆ ನೋಡಿ, ಫುಲ್ ದೊಡ್ಡದಾಗಿದೆ. ನಾನು ಇಲ್ಲಿ ಇಷ್ಟೇ ಬಂದಿದೆ ನಂದು ಸ್ಕ್ರಿಪ್ಟು. ಈಗ ನೀವು ಇನ್ನೂ ಏನು ಮಾಡಬೇಕು, ಇದೇನು ಮೋಟಿವೇಶ್ನಲ್ ಕ್ವೈಟ್ಸ್ ಏನಿದೆ ಇನ್ನೂ 2-3 ಇದನ್ನು ನೀವು ತೊಗೊಳ್ಬೋದು ಇಲ್ಲಿಗೆ. ಓಕೆನಾ, ಇದೇ ರೀತಿ ವಾಯ್ಸನ್ನು ಜನ್ರೇಟ್ ಮಾಡಿಕೊಂಡು ಇಲ್ಲಿ ಒಂದು ವಿಡಿಯೋ ಫುಲ್ ಎಂಡ್ ತನಕನೂ ನೀವು ಅಪ್ಲೈ ಮಾಡ್ಕೊಳ್ಬೋದು. ವಿಡಿಯೋ ಲೆಂತ್ ಬಂದುಬಿಟ್ಟು 43 ಸೆಕೆಂಡ್ಸಲ್ಲಿದೆ. ನೀವು 1 ನಿಮಿಷದವರೆಗೂ ಕೂಡ ವೀಡಿಯೋಸ್ ಬೇಕಂದರೆ ಇದೇ ವಿಡಿಯೋಗೆ ಇನ್ನೊಂದು ವೀಡಿಯೋನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಇದೇ ರೀತಿ ಇದು ಮೋಟಿವೇಶ್ನಲ್ ಕ್ವೈಟ್ಸ್ ಏನಿದೆ ನಾನು ಆವಾಗಲೇ ತೋರಿಸಿದ್ನಲ್ವ, ಅದೇ ರೀತಿ ನೀವು ChatGPT ಕೊಡ್ತಾ ಅಲ್ವಾ ನಮಗೆ 4-5 ಕ್ವೈಟ್ಸ್ ಏನು ಕೊಟ್ಟಿದೆ ಅದನ್ನೆಲ್ಲದನ್ನು ಈ ರೀತಿ ವಾಯ್ಸ್ ಓವರಲ್ಲಿ ಜನ್ರೇಟ್ ಮಾಡ್ಕೊಂಡು ನೀವು ಇಲ್ಲಿ ತನಕನೂ ನೀವು ಆ್ಯಡ್ ಮಾಡ್ಕೊಳ್ಬೋದು. ಓಕೆನಾ, ಒಂದು ವಿಡಿಯೋಗೆ ಒಂದೇ ಇದನ್ನು ಹಾಕಬೇಕಂತ ಇಲ್ಲ, 3-4 ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಓಕೆನಾ, ಈಗ ನಾನು ಬಂದುಬಿಟ್ಟು ಟೈಮ್ ತುಂಬಾ ವೇಸ್ಟ್ ಆಗುತ್ತೆ, ಹಾಗಾಗಿ ಒಂದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಡಿಟಿಂಗ್ ಮಾಡಿ ನೋಡಿ. ಈಗ ಬೇರೆ ಯಾರನ್ನು ಹೋಲಿಸಿಕೊಳ್ಳಬೇಡ. ನೀನು ನಿನ್ನದೇ ಆದ ಶಕ್ತಿಯ ಹಿರಿಮೆಯೊಂದಿಗೆ ಬರೆಯುತ್ತಿರುವ ಕಥೆ ವಿಭಿನ್ನ. ಪ್ರಯತ್ನ ನಿಲ್ಲಿಸದಿರು, ಯಾಕೆಂದರೆ ನಿನ್ನ ನಡಿಗೆ ನಿನ್ನ ಗುರಿಗೆ ದಾರಿ ತೋರಿಸುತ್ತದೆ. ಓಕೆನಾ, ಈಗ ನಂದು ವಿಡಿಯೋ ಬಂದುಬಿಟ್ಟು ತುಂಬ ಶಾರ್ಟ್ ಆಗಿರೋದ್ರಿಂದ ನಂದು ವಿಡಿಯೋ ಸ್ಪೀಡ್ ಏನಾಗಿದೆ ಸ್ವಲ್ಪ ನಾನು ಜಾಸ್ತಿ ಮಾಡ್ಕೊಳ್ತೀನಿ. ಇದೇ ರೀತಿ ನೀವು ಎಲ್ಲದನ್ನೂ ಆ್ಯಡ್ ಮಾಡ್ಕೊಳ್ಬೋದು. ಈಗ ಅದರಲ್ಲಿ ಒಂದೊಂದು ಇದು ಕಟ್ಟಿಂಗ್ ಮಾಡೋದಾಗಿರ್ಬೋದು ಇದೆಲ್ಲ ಇದೆಯಲ್ಲ, ನೀವು ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಓಕೆನಾ, ಮಾಡಿದಾಗ ವಿಡಿಯೋ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನಿಮ್ಮದು ವಿಡಿಯೋದಲ್ಲಿ ಏನು ರೀತಿ ಮೋಟಿವೇಶ್ನಲ್ ಕ್ವೈಟ್ಸ್ ಇದೆ ಅದಕ್ಕಿಂತಲೂ ನಿಮ್ಮ ವಿಡಿಯೋನ ಇಂಟ್ರೆಸ್ಟ್ ಆಗಿ ನೋಡ್ತಾರೆ ಆಡಿಯನ್ಸ್. ಓಕೆನಾ, ಈಗ ನೋಡಿ ಇದಾಗಿದೆ. ಈಗ ನಾವು ಬಂದುಬಿಟ್ಟು ಏನು ಮಾಡ್ಬೋದು, ಇನ್ನು ಟೆಕ್ಸ್ಟ್ ಏನಾದರೂ ಹಾಕೋದಾದರೂ ಕೂಡ ಹಾಕ್ಬೋದು. ಟೆಕ್ಸ್ಟ್ ಬಂದುಬಿಟ್ಟು ನೋಡಿ ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ನಮ್ಮದೇನು ಮೋಟಿವೇಶ್ನಲ್ ಕ್ವೈಟ್ಸ್ ಏನಿದೆ ನೋಟ್ಸಲ್ಲಿ ಅದನ್ನೇ ನೀವು ಕಾಪಿ ಮಾಡ್ಕೊಳ್ಬೋದು. ಈ ರೀತಿ ಒಂದೊಂದು ಲೈನನ್ನು ನೀವು ಕಾಪಿ ಮಾಡ್ಕೊಂಡು ನೀವೇನು ಮಾಡ್ಬೋದು ಅಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಓಕೆನಾ, ನೋಡಿ ತೋರಿಸ್ತೀನಿ. ಇಲ್ಲಿ ಟೆಕ್ಸ್ಟಲ್ಲಿ ಹೋಗಿಬಿಟ್ಟು ನೋಡಿ ಫಸ್ಟ್ ಲೈನ್ ಏನಿದೆ ಅದನ್ನು ಇದರಲ್ಲಿ ನೀವು ಫಸ್ಟ್ ಲೈನನ್ನು ಬರಿಬೇಕು. ಇದನ್ನು ಎಡಿಟಿಂಗ್ ಮಾಡ್ಕೊಳ್ಬೋದು ಸ್ವಲ್ಪ ನೋಡಿ. ಟೆಕ್ಸ್ಟ್ ಕಲರ್ ಚೇಂಜಿಂಗ್ ಮಾಡ್ಕೊಳ್ಳಿ. ಇದೆಲ್ಲ ಬಂದುಬಿಟ್ಟು ಯಾರು ಅಷ್ಟು ಇಂಟ್ರೆಸ್ಟಾಗಿ ಇದೆಲ್ಲ ಓದೋಕ್ಕೆಲ್ಲ ಹೋಗಲ್ಲ, ಆದರೂ ನೀವು ಬರೆಯೋದ್ರಿಂದ ನಿಮಗೇನಾದರೂ ನಿಮ್ಮದೇ ಆದಂತಹ ಒಂದು ಪ್ರೊಫೆಷ್ನಲ್ ಆಗಿ ಕಾಣಲಿ ಅಂತ ಈ ರೀತಿಯೆಲ್ಲ ನೀವು ಎಡಿಟಿಂಗ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಬರಲ್ಲ. ಓಕೆನಾ, ಹೋಲಿಸಿಕೊಳ್ಳಬೇಡ ಇಲ್ಲಿಗೆ ಆಯಿತಾ. ಈಗ ಮತ್ತೆ ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ಸೆಕೆಂಡ್ ಲೈನ್ ಏನಿದೆ ಅದನ್ನು ನಾವು ಕಾಪಿ ಮಾಡ್ಕೊಳ್ಬೇಕು.
ನೀನು ನಿನ್ನದೇ ಆದ ಶಕ್ತಿಯ ಹಿರಿಮೆಯೊಂದಿಗೆ ಬರೆಯುತ್ತಿರುವ ಕಥೆಯೇ ವಿಭಿನ್ನ. ಇಲ್ಲಿ ತನಕ ಮತ್ತೆ ನಾನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ ಕಾಪಿ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಏನಿದೆ ಇಲ್ಲಿಗೆ ಮತ್ತೆ ಇದನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಇದನ್ನು ಏನು ಮಾಡಬೇಕು ನಾವು, ಮೊದಲನೇ ವಿಡಿಯೋ ನಮ್ಮದು ಎಷ್ಟು ಲೆಂತ್ ಇತ್ತು ಅದ್ರ ಜೊತೆಗೆ ಇದನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಇವಾಗ ಏನು ಮಾಡಬೇಕಂದ್ರೆ ಮೊದಲು ಏನು ಮಾಡಬೇಕು, ನಾವು ಇದ್ರ ಜೊತೆಗೆ ಇದನ್ನು ಹಾಕಬೇಕಲ್ವಾ. ಇದನ್ನು ನಾವು ಫುಲ್ ವೀಡಿಯೋಗೆ ಅಪ್ಲೈ ಮಾಡ್ಕೊಳ್ಳೋಣ. ಫಸ್ಟ್ ಟೆಕ್ಸ್ಟ್ ಇಷ್ಟು ಬಂದಿದೆ. ಈಗ ಎರಡನೇ ಟೆಕ್ಸ್ಟನ್ನು ಕೂಡ ಅದೇ ರೀತಿ ಡ್ರ್ಯಾಗ್ ಮಾಡಿಕೊಂಡು ಫುಲ್ ವೀಡಿಯೋಗೆ ಅಪ್ಲೈ ಮಾಡಿ. ನೋಡಿ ಈಗ ನಮ್ಮದು ಫಸ್ಟ್ ಟೆಕ್ಸ್ಟ್ ಇಲ್ಲಿಗೆ ಬಂದಿದೆ, ಹೋಲಿಸಿಕೊಳ್ಳಬೇಡ ಆಯಿತಾ. ಈಗ ಸೆಕೆಂಡ್ ಏನಿದೆ ನಮ್ಮದು ಟೆಕ್ಸ್ಟ್, ಇದನ್ನು ನಾವು ಸ್ವಲ್ಪ ಎಡಿಟಿಂಗ್ ಹೋಗಿಬಿಟ್ಟು ಈ ರೀತಿ ಶಕ್ತಿಯ ಹಿರಿಮೆಯೊಂದಿಗೆ ಇಲ್ಲಿಗೆ ನಾನೇನು ಮಾಡ್ತಾಯಿದ್ದೀನಿ, ಈ ರೀತಿ ಮಾಡ್ತಾಯಿದ್ದೀನಿ. ಮತ್ತೆ ಟೆಕ್ಸ್ಟಲ್ಲಿ ಏನು ಮಾಡಬೇಕು ನಾವು, ನೆಕ್ಸ್ಟ್ ಏನಿದೆ ಅದನ್ನು ನಾವು ಪೇಸ್ಟ್ ಮಾಡಬೇಕಲ್ವಾ. ವಿಭಿನ್ನ ಆದಮೇಲೆ ಪ್ರಯತ್ನ ನಿಲ್ಲಿಸದಿರು, ಯಾಕೆಂದರೆ ನಿನ್ನ ನಡಿಗೆ ನಿನ್ನ ಗುರಿಗೆ ದಾರಿ ತೋರಿಸುತ್ತದೆ. ಓಕೆನಾ. ಮತ್ತು ಇದನ್ನು ಫುಲ್ಲನ್ನು ತಗೊಂಡು ಇದನ್ನು ಕೂಡ ಇಲ್ಲಿಗೆ ಪೇಸ್ಟ್ ಮಾಡ್ತಾಯಿದ್ದೀನಿ. ಸೇಮ್ ಇವಾಗ ನಾವು ಅದೆಲ್ಲ ಯಾವ ರೀತಿ ನಾವು ಅಪ್ಲೈ ಮಾಡಿದ್ವಿ ಅದೇ ರೀತಿ ಇದನ್ನು ಕೂಡ ನಾವು ಈ ರೀತಿ ಇದನ್ನು ಫುಲ್ ವೀಡಿಯೋಗೆ ನಾವು ಡ್ರ್ಯಾಗ್ ಮಾಡ್ಕೊಳ್ಬೇಕು. ನಂದೀಗ ವಾಯ್ಸ್ ಎಲ್ಲಿ ತನಕ ಇದೆ, ಯಾರನ್ನು ಹೋಲಿಸಿಕೊಳ್ಳಬೇಡ, ನೀನು ನಿನ್ನದೇ ಆದ ಶಕ್ತಿಯ ಹಿರಿಮೆಯೊಂದಿಗೆ ಬರೆಯುತ್ತಿರುವ ಕಥೆ ವಿಭಿನ್ನ. ನೀವು ಇಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಟೆಕ್ಸ್ಟ್ಗಳನ್ನ. ಇಲ್ಲಾಂದರೆ ನೀವು ಟೆಕ್ಸ್ಟ್ ಏನಾದರೂ ಕೆಳಗಡೆ ಮಾಡ್ಕೊಳ್ತೀರಾ ಅಂದರೆ ಟೆಕ್ಸ್ಟ್ಗಳನ್ನು ಇಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಓಕೆನಾ. ನೋಡಿ ಈ ರೀತಿ ಫಸ್ಟ್ ಒನ್ನು, ಸೆಕೆಂಡ್ ಒನ್ ಏನಿದೆ ಇಲ್ಲಿ ಕೆಳಗಡೆ ಪ್ಲೇ ಮಾಡಿ ತೋರಿಸ್ತೀನಿ ವಿಡಿಯೋ. ಮತ್ತು ಇದು ನಾವು ಟೆಕ್ಸ್ಟ್ ಬರೆದಿರೋದೆಲ್ಲ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆನಾ. ಮತ್ತು ನಾನು ವಿಡಿಯೋ ತುಂಬ ಲಾಂಗ್ ಆಗಿ ಮಾಡಿ ತೋರಿಸ್ತಿಲ್ಲ ನಿಮಗೆ, ಶಾರ್ಟ್ ಒಂದು ಕ್ವರ್ಡ್ಸ್ ಏನಿದೆ ಅದನ್ನು ನಾನು ಯೂಸ್ ಮಾಡಿ ತೋರಿಸ್ತಿದ್ದೀನಿ. ಓಕೆನಾ. ಬಾಕಿದನ್ನು ನಾನು ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮದು ವಿಡಿಯೋ 1 ಮಿನಿಟ್ ಆಗಲಿ ಇಲ್ಲಾಂದರೆ ನಿಮ್ಮದು ಒಂದು 50 ಸೆಕೆಂಡ್ ಆಗಿರ್ಬೋದು, 1 ನಿಮಿಷ ತನಕ ನಿಮಗೆ ಬೇಕಾಗಿದ್ರು ನೀವು ಈ ರೀತಿ ವಿಡಿಯೋ ಕ್ಲಿಪ್ ಎಂಡ್ ಆಗಿದ್ದರೆ ವಿಡಿಯೋ ಕ್ಲಿಪ್ನೂ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ವಾಯ್ಸ್ನೂ ಆ್ಯಡ್ ಮಾಡ್ಕೊಳ್ಬೋದು. ಮೋಟಿವೇಶ್ನಲ್ ಕ್ವೈಟ್ಸ್ ಏನಿದೆ ಅದನ್ನು ನೀವು ಆ್ಯಡ್ ಮಾಡ್ತಾನೆ ಹೋಗ್ಬೋದು ವಿಡಿಯೋನ AI ವಾಯ್ಸಲ್ಲಿ ಜನ್ರೇಟ್ ಮಾಡಿಕೊಂಡು. ಓಕೆನಾ. ನೋಡಿ ಯಾರನ್ನು ಹೋಲಿಸಿಕೊಳ್ಳಬೇಡ, ನೀನು ನಿನ್ನದೇ ಆದ ಶಕ್ತಿಯ ಹಿರಿಮೆಯೊಂದಿಗೆ ಬರೆಯುತ್ತಿರುವ ಕಥೆ ವಿಭಿನ್ನ. ಪ್ರಯತ್ನ ನಿಲ್ಲಿಸದಿರು, ಯಾಕೆಂದರೆ ನಿನ್ನ ನಡಿಗೆ ನಿನ್ನ ಗುರಿ. ಟೆಕ್ಸ್ಟ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಇದನ್ನು ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಓಕೆನಾ. ನೀವು ಒಂದೇ ಸಲ ಇದನ್ನೆಲ್ಲದನ್ನು ಇದು ಮಾಡೋಕ್ಕಾಗಲ್ಲ. ಒಂದು 2-3 ಸಲ ಒಂದೊಂದು ವಿಡಿಯೋ ಎಡಿಟ್ ಮಾಡ್ತಿದ್ದಂಗೆ ನಿಮಗೇನಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಓಕೆನಾ. ಬೇರೆ ಯಾರನ್ನು ಹೋಲಿಸಿಕೊಳ್ಳಬೇಡ, ನೀನು ನಿನ್ನದೇ ಆದ ಶಕ್ತಿಯ ಹಿರಿಮೆಯೊಂದಿಗೆ ಬರೆಯುತ್ತಿರುವ ಕಥೆ ವಿಭಿನ್ನ. ಪ್ರಯತ್ನ ನಿಲ್ಲಿಸದಿರು, ಯಾಕೆಂದರೆ ನಿನ್ನ ನಡಿಗೆ ನಿನ್ನ ಗುರಿಗೆ ದಾರಿ ತೋರಿಸುತ್ತದೆ. ಓಕೆನಾ ಫ್ರೆಂಡ್ಸ್. ಈಗ ನೋಡಿದ್ರಲ್ಲ ನೀವೇ ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫುಲ್ ಈಸಿಯಾಗಿ ನಾವು ಎಡಿಟಿಂಗ್ ಮಾಡ್ಕೊಳ್ಬೋದು. ನಿಮಗೆ ಫಸ್ಟ್ ಟೈಮ್ ಆದಾಗ ಒಂದು ಸ್ವಲ್ಪ ನಿಮಗೆ ಗೊತ್ತಾಗಲ್ಲ, ಅರ್ಥ ಆಗಲ್ಲ. ನೀವು ಒಂದು 2-3 ಸಲ ಎಡಿಟಿಂಗ್ ಮಾಡಿದ್ರೆ ನಿಮಗೇನೆ ಈಸಿ ಆಗುತ್ತೆ. ಈಗ ಬಂದ್ಬಿಟ್ಟು ನೋಡಿ ಇಲ್ಲಿ ಇನ್ಶಾರ್ಟಿಂದು ವಾಟರ್ ಮಾರ್ಕ್ ಏನು ಕಾಣಿಸ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ಇದನ್ನು ಸೇವ್ ಅಂತ ಇಲ್ಲಿ ಏನು ಬಟನ್ ಕಾಣಿಸ್ತಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡೋದಷ್ಟೇ. ಈಗ ನಮ್ಮದು ವಿಡಿಯೋ ಬಂದುಬಿಟ್ಟು ರೆಡಿ ಆಗಿರುತ್ತೆ. ಓಕೆನಾ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಯಾವ ರೀತಿ ಮೋಟಿವೇಶ್ನಲ್ ಕ್ವೈಟ್ಸ್ ವೀಡಿಯೋಸ್ನ ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ. ಇದೇ ರೀತಿಯೇ ಅವರು ಕೂಡ ಇದೇ ರೀತಿಯ ವೀಡಿಯೋಸ್ಗಳನ್ನ ತೊಗೊಂಡ್ಬಿಟ್ಟು ಇದೇ ರೀತಿ ಎಡಿಟಿಂಗ್ನ ಮಾಡಿ ಅವರು ಮೋಟಿವೇಶ್ನಲ್ ಕ್ವೈಟ್ಸನ್ನು ಆ್ಯಡ್ ಮಾಡಿಬಿಟ್ಟು ಅವರು ಕೂಡ ಅಪ್ಲೋಡ್ ಮಾಡಿಬಿಟ್ಟು ಅವ್ರ ಚಾನಲ್ನ ಗ್ರೋ ಮಾಡ್ಕೊಂಡಿರೋದು ಮತ್ತು ಅರ್ನಿಂಗ್ಸ್ನ ಮಾಡ್ಕೊಳ್ತಿರೋದು. ಓಕೆನಾ ಫ್ರೆಂಡ್ಸ್. ನೀವು ಕೂಡ ಈಸಿಯಾಗಿ ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೋದು, ಯಾವುದೇ ರೀತಿ ಕಾಪಿರೈಟ್ ಬರಲ್ಲ. ಏನಕ್ಕೆ ನಾವು ಇದರಲ್ಲಿ ತುಂಬಾ ನಮ್ಮದೇ ಆದಂತಹ ಇದನ್ನೆಲ್ಲ ನಾವು ಹಾಕಿದ್ದೀವಿ. ಅಂದರೆ ಈಗ ನಾವೇನೀಗ ಟೆಕ್ಸ್ಟೆಲ್ಲ ಬರೆದಿದ್ದೀವಿ ಇದೆಲ್ಲ ನಮ್ಮದೇ ಆದಂತಹ ಎಡಿಟಿಂಗ್ ಆಗಿದೆ. ಅದಕ್ಕಾಗಿ ಇದರಲ್ಲಿ ಯಾವುದೇ ರೀತಿ ನಮ್ಮದು ಚಾನಲ್ ಏನಾಗುತ್ತೆ ಕಾಪಿರೈಟ್ ಇಶ್ಯೂಸ್ ಬರಲ್ಲ. ಓಕೆನಾ. 100% ಮಾನಿಟೈಸ್ ಕೂಡ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇನ್ನೊಂದು ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇರೆ ಯಾರನ್ನು ಹೋಲಿಸಿಕೊಳ್ಳಬೇಡ, ನೀನು ನಿನ್ನದೇ ಆದ ಶಕ್ತಿಯ ಹಿರಿಮೆಯೊಂದಿಗೆ ಬರೆಯುತ್ತಿರುವ ಕಥೆ ವಿಭಿನ್ನ. ಪ್ರಯತ್ನ ನಿಲ್ಲಿಸದಿರು, ಯಾಕೆಂದರೆ ನಿನ್ನ ನಡಿಗೆ ನಿನ್ನ ಗುರಿಗೆ ದಾರಿ ತೋರಿಸುತ್ತದೆ.